friends, I'm Prashant Kumar. Welcome to my YouTube channel Sociocritic. ಹಲವರ ಕೋರಿಕೆ ಮೇರೆಗೆ ಈಗ ಸೋಷಿಯೋಕ್ರಿಟಿಕ್ ನಿಮ್ಮ ಮುಂದೆ 10ನೇ ತರಗತಿ ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ವಿವರಿಸೋಕ್ಕೆ ಹೊರಟಿದೆ. ಸ್ನೇಹಿತರೆ, 10ನೇ ತರಗತಿ ಒಂದು ನಮ್ಮ ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ. ಇಲ್ಲಿ ಸಮಾಜ ವಿಜ್ಞಾನ ಎಲ್ಲ ರೀತಿಯಲ್ಲೂ ಸಹಾಯವನ್ನು ಮಾಡುವಂಥದ್ದು. ಆದ್ದರಿಂದ ಇದನ್ನು ಕನ್ನಡದಲ್ಲಿ ಬೇಕು ಎನ್ನುವುದನ್ನು ಅನೇಕರ ಕೋರಿಕೊಂಡಿದ್ದಾರೆ. ಆದ್ದರಿಂದ ಈಗ ಕನ್ನಡದಲ್ಲಿ ವಿವರಣೆಯನ್ನು ಕೊಡೋದಕ್ಕೆ ಬಯಸ್ತೇನೆ. ಪ್ರಥಮವಾಗಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಈ ಪಾಠವನ್ನು ನೋಡಕ್ಕೆ ಹೊರಡೋಣ. ಸ್ನೇಹಿತರೆ, ಯುರೋಪಿಯನ್ಸು ಭಾರತಕ್ಕೆ ಬಂದಿದ್ದಾರೆ. ಯಾಕೆ ಬಂದರು, ಇಲ್ಲಿ ಏನು ಮಾಡಿದ್ರು, ಇದನ್ನು ವಿವರಿಸ್ತಾ ಹೋಗೋಣ. ಪ್ರಥಮವಾಗಿ ಯಾವ ರೀತಿ ಭಾರತಕ್ಕೆ ಬಂದರು ಅನ್ನೋದು. ಇಲ್ಲಿ ಟ್ರೇಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ ಡ್ಯೂರಿಂಗ್ ಮಿಡ್ಲ್ ಏಜಸ್, ಈ ಮಧ್ಯಯುಗದಲ್ಲಿ ಭಾರತ ಮತ್ತು ಯುರೋಪ್ ಇದರ ಮಧ್ಯೆ ಯಾವ ರೀತಿ ವ್ಯಾಪಾರ ನಡೀತಾ ಇತ್ತು, ಇದು ಪ್ರಮುಖವಾದಂತಹ ಕ್ವಶನ್. ಈಗ ಪರೀಕ್ಷೆಗೆ ಸಂಬಂಧಿಸಿದಾಗೆ ಇದು ಅತ್ಯಂತ ಉತ್ತಮವಾದಂತಹ ಪ್ರಶ್ನೆಯಾಗಿದೆ. ಇದರಲ್ಲಿ ಯಾಕೆ ವ್ಯಾಪಾರಕ್ಕೆ ಬಂದರು, ಯಾವುದಕ್ಕೆ ಹೆಚ್ಚು ಡಿಮಾಂಡ್ ಇತ್ತು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಟ್ರೇಡ್ ರಿಲೇಷನ್ಶಿಪ್ ವರ್ ಸಿನ್ಸ್ ಏನ್ಷಿಯಂಟ್ ಟೈಮ್ಸ್, ಅತ್ಯಂತ ಪುರಾತನ ಕಾಲದಿಂದಲೇ ಭಾರತದೊಂದಿಗೆ ಯುರೋಪಿಯನ್ರಿಗೆ ವ್ಯಾಪಾರ ಸಂಬಂಧ ಇತ್ತು. ದರ್ ವಾಸ್ ಗ್ರೇಟ್ ಡಿಮಾಂಡ್ ಫಾರ್ ಇಂಡಿಯನ್ ಸ್ಪೈಸಸ್ ಇನ್ ಯುರೋಪ್. ಯಾಕೆ ಬರ್ತಾ ಇದ್ರು, ಭಾರತದ ಸಾಂಬಾರ ಪದಾರ್ಥಗಳು, ಅದರಲ್ಲಿ ಪೆಪ್ಪರ್, ಕಾರ್ಡಮಮ್ ಅಂದರೆ ಕಾಳುಮೆಣಸು, ಏಲಕ್ಕಿ ಅಥವಾ ಶುಂಠಿ, ಇಂತಹ ಲವಂಗದಂತಹ ಸಾಂಬಾರ ಪದಾರ್ಥಗಳಿಗೆ ಬಹಳ ಬೇಡಿಕೆ ಇತ್ತು. ಆದ್ದರಿಂದ ಅವರಿಗೆ ತುಂಬ ಲಾಭವೂ ಸಿಗ್ತಾ ಇತ್ತು. ಇದಕ್ಕಾಗಿ ಭಾರತಕ್ಕೆ ಅವರು ವ್ಯಾಪಾರಕ್ಕಾಗಿ ಬರ್ತಾಯಿದ್ರು. ಇಲ್ಲಿ ವ್ಯಾಪಾರ ಯಾರು ಮಾಡ್ತಾಯಿದ್ರು, ಯುರೋಪಿಯನ್ಸ್ ಡೈರೆಕ್ಟಾಗಿ ಬರ್ತಾ ಇದ್ರಾ ಅಥವಾ ಬೇರೆಯವರ ಮೂಲಕವಾಗಿ ವ್ಯಾಪಾರ ಮಾಡ್ತಿದ್ರಾ ಅನ್ನೋದು ಕ್ವಶನ್. ಈಗ ಅರಬ್ ಮರ್ಚೆಂಟ್ಸ್ ಕ್ಯಾರಿಡ್ ದ ಏಷ್ಯನ್ ಮರ್ಕಂಡೈಸ್ ಇನ್ ಟು ಕಾನ್ಸ್ಟಾಂಟಿನೋಪಲ್. ಇಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಭಾರತದಿಂದ ಅರಬ್ ವ್ಯಾಪಾರಿಗಳು ಇಲ್ಲಿಂದ ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಯುರೋಪಿಗೆ ಕಾನ್ಸ್ಟಾಂಟಿನೋಪಲ್ವರೆಗೆ ತಗೊಂಡು ಹೋಗ್ತಾ ಇದ್ರು. ಭಾರತದಿಂದ ಸಾಂಬಾರ ಪದಾರ್ಥಗಳನ್ನು ಅರಬ್ ವ್ಯಾಪಾರಿಗಳು ಇಲ್ಲಿ ಪರ್ಚೇಸ್ ಮಾಡಿ ಕಾನ್ಸ್ಟಾಂಟಿನೋಪಲ್ಗೆ ಕೊಂಡೊಯ್ತಾ ಇದ್ರು. ಕಾನ್ಸ್ಟಾಂಟಿನೋಪಲ್ನಲ್ಲಿ ಇಟಾಲಿಯನ್ ಮರ್ಚೆಂಟ್ಸ್ ವುಡ್ ಬೈ ದೀಸ್ ಗೂಡ್ಸ್ ಆ್ಯಂಡ್ ಸೆಲ್ ಇನ್ ಯುರೋಪ್. ಇಟಲಿಯ ವ್ಯಾಪಾರಿಗಳು ಅಲ್ಲಿ ಬಂದು ಅರಬ್ ವ್ಯಾಪಾರಿಗಳಿಂದ ಅದನ್ನು ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಯುರೋಪಿಗೆ ಕೊಡ್ತಾಯಿದ್ರು. ಅಂದರೆ ಈ ಕಾನ್ಸ್ಟಾಂಟಿನೋಪಲ್ ಅನ್ನುವಂತಹ ಸ್ಥಳ ಇದೆಯಲ್ಲ, ಅದು ಎರಡೂ ಕಡೆಗೆ ಯುರೋಪಿಗೆ ಮತ್ತು ಇಂಡಿಯಾಕ್ಕೆ ವ್ಯಾಪಾರದ ಮಧ್ಯವಾದಂಥ ಒಂದು ಪ್ರದೇಶ ಆಗಿತ್ತು. ಭಾರತದಿಂದ ಅರಬ್ಬರು ವ್ಯಾಪಾರ ಮಾಡಿ ಅದನ್ನು ಪರ್ಚೇಸ್ ಮಾಡಿ ಕಾನ್ಸ್ಟಾಂಟಿನೋಪಲ್ ಕೊಂಡೊಯ್ತಾ ಇದ್ರು. ಕಾನ್ಸ್ಟಾಂಟಿನೋಪಲಿಂದ ಇಟಾಲಿಯ ವ್ಯಾಪಾರಿಗಳು ಅದನ್ನು ಅರಬ್ ಮರ್ಚೆಂಟ್ಸಿಂದ ಪರ್ಚೇಸ್ ಮಾಡಿ ಯುರೋಪಲ್ಲಿ ಮಾರ್ತಾಯಿದ್ರು. ಓಕೆ, ಈಗ ಈ ಕಾನ್ಸ್ಟಾಂಟಿನೋಪಲ್ ಅನ್ನುವಂಥದ್ದು, ಕಾನ್ಸ್ಟಾಂಟಿನೋಪಲ್ ಈಸ್ ಕನ್ಸಿಡರ್ಡ್ ಆಸ್ ದ ಗೇಟ್ ಆಫ್ ಯುರೋಪಿಯನ್ ಟ್ರೇಡ್. ಇಲ್ಲಿ ಏನಾಗ್ತಿತ್ತು, ಯುರೋಪ್ ಮತ್ತು ಇಂಡಿಯಾದ ಮಧ್ಯೆ ಒಂದು ಬ್ರಿಡ್ಜ್ ಇದ್ದ ಹಾಗೆ ಅಥವಾ ಲಿಂಕ್ ಇದ್ದ ಹಾಗೆ ಈ ಕಾನ್ಸ್ಟಾಂಟಿನೋಪಲ್ ಕೆಲಸ ಮಾಡ್ತಾ ಇತ್ತು. ಇದನ್ನು ಗೇಟ್ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕರಿತಾಯಿದ್ರು. ಯುರೋಪಿನ ವ್ಯಾಪಾರಕ್ಕೆ ಇದ್ದಂತಹ ಒಂದು ಗೇಟ್ ಆಗಿತ್ತದು, ಅಥವಾ ಒಂದು ಮಹಾದ್ವಾರ ಆಗಿತ್ತು. ಓಕೆ, ಅರಬ್ ಮರ್ಚೆಂಟ್ಸ್ ಹ್ಯಾಡ್ ಗೇನ್ಡ್ ಮೊನೋಪಲಿ ಓವರ್ ದ ಟ್ರೇಡ್ ಇನ್ ಏಷ್ಯನ್ ಕಂಟ್ರೀಸ್. ಈ ಅರಬ್ ಮರ್ಚೆಂಟ್ಸ್ ಏನು ಮಾಡಿದರು, ಏಷ್ಯಾದ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಹೊಂದಿದ್ರು. ಎಲ್ಲ ವ್ಯಾಪಾರ ಅವರ ಕಂಟ್ರೋಲಲ್ಲಿತ್ತು. ಅದೇ ಥರ ಇಟಾಲಿಯನ್ ಮರ್ಚೆಂಟ್ಸ್ ಏನು ಮಾಡಿದರು, ಇಟಾಲಿಯನ್ ಟ್ರೇಡರ್ಸು ಅವರು ಯುರೋಪಿನ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಹೊಂದಿದ್ರು. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಅರಬ್ ಮರ್ಚೆಂಟ್ಸ್ ಅರಬ್ ವ್ಯಾಪಾರಿಗಳು ಏನು ಮಾಡ್ತಿದ್ರು, ಏಷ್ಯಾದ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಹೊಂದಿದ್ರು. ಇಟಾಲಿಯ ವ್ಯಾಪಾರಿಗಳು ಯುರೋಪಿನ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಹೊಂದಿದ್ರು. ಓಕೆ, ಇದು ಎರಡು ಬಹಳ ಮುಖ್ಯವಾದಂಥದ್ದು. ಸೊ ಈ ಪಾರ್ಟಲ್ಲಿ ನಾವು ನೋಡಬೇಕಾಗಿರೋದು ಯಾಕೆ ಬರ್ತಾಯಿದ್ರು. ಈಗ ಸಾಂಬಾರ ಪದಾರ್ಥಕ್ಕೆ ಸ್ಪೈಸಸ್ ಆಫ್ ಇಂಡಿಯಾ ಹ್ಯಾಡ್ ಮೋರ್ ಡಿಮಾಂಡ್. ಇನ್ನೊಂದು ಅರಬ್ ವ್ಯಾಪಾರಿಗಳು ಇಲ್ಲಿಂದ ಪರ್ಚೇಸ್ ಮಾಡಿಬಿಟ್ಟು ಕಾನ್ಸ್ಟಾಂಟಿನೋಪಲ್ ಕೊಂಡೊಯ್ತಾ ಇದ್ರು. ಕಾನ್ಸ್ಟಾಂಟಿನೋಪಲಿಂದ ಇಟಾಲಿಯನ್ ಮರ್ಚೆಂಟ್ಸು ಅದನ್ನು ಯುರೋಪಿಗೆ ಕೊಡ್ತಾಯಿದ್ರು.
ಇದರ ಮಧ್ಯೆ ಲಿಂಕ್ ಆಗಿದ್ದು ಕಾನ್ಸ್ಟಾಂಟಿನೋಪಲ್. ಇದನ್ನು ಗೇಟ್ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕರೀತಾ ಇದ್ರು. ಇಲ್ಲಿ ಇನ್ನು ಒಂದು ಮಾರ್ಕಿನ ಪ್ರಶ್ನೆ ಕೇಳುವಂಥದ್ದು, ಯಾರು ಭಾರತದ ಅಥವಾ ಏಷ್ಯಾದ ವ್ಯಾಪಾರದ ಮೇಲೆ ಮೊನೋಪಲಿ ಹೊಂದಿದ್ರು, ಏಕಸ್ವಾಮ್ಯ ಹೊಂದಿದ್ರು? ಅದು ಅರಬ್ ಮರ್ಚೆಂಟ್ಸ್. ಯುರೋಪಿಗೆ ಹೋದಾಗ ಇಟಾಲಿಯನ್ ಮರ್ಚೆಂಟ್ಸ್. ಇದು ಇದರಲ್ಲಿರೋದಂಥ ಮುಖ್ಯ ಪ್ರಶ್ನೆ ಆಗಿದೆ. ನೆಕ್ಸ್ಟ್, ಡಿಸ್ಕವರಿ ಆಫ್ ನ್ಯೂ ಸೀ ರೂಟ್. ಈಗ ಹೊಸ ಜಲಮಾರ್ಗವನ್ನು ಕಂಡುಹಿಡಬೇಕು. ಯಾಕೆ ಕಂಡುಹಿಡಿದ್ರು, ಯಾರು ಕಂಡುಹಿಡಿದ್ರು, ಇದು ಮುಖ್ಯ. ಈಗ ಇಷ್ಟು ವ್ಯಾಪಾರ ನಡೀತಾ ಇತ್ತು, ಕಾನ್ಸ್ಟಾಂಟಿನೋಪಲ್ ಮೂಲಕವಾಗಿ ಹೋಗ್ತಾ ಇದ್ರು. ಇನ್ 1453 ಆಟೋಮನ್ ಟರ್ಕ್ಸ್ ಕ್ಯಾಪ್ಚರ್ಡ್ ಕಾನ್ಸ್ಟಾಂಟಿನೋಪಲ್. 1453 ಏನಾಯಿತು, ಆಟೋಮನ್ ಟರ್ಕರು ಇವರು ಕಾನ್ಸ್ಟಾಂಟಿನೋಪಲ್ನ ಸ್ವಾಧೀನಪಡಿಸ್ಕೊಳ್ತಾರೆ. ಯಾವುದು ವ್ಯಾಪಾರ ಕೇಂದ್ರ ಆಗಿತ್ತು ಆ ಕಾನ್ಸ್ಟಾಂಟಿನೋಪಲನ್ನು ಅವರು ವಶಪಡಿಸ್ಕೊಳ್ತಾರೆ. ಟ್ರೇಡ್ ರೂಟ್ಸ್ ಕೇಮ್ ಅಂಡರ್ ದ ಕಂಟ್ರೋಲ್ ಆಫ್ ಟರ್ಕ್ಸ್. ಈಗ ಈ ವ್ಯಾಪಾರಿ ಮಾರ್ಗ ಏನಿದೆ ಇದು ಟರ್ಕರ ಅಥವಾ ತುರ್ಕರ ಕೈ ಕೆಳಗೆ ಬಂತು, ಅವರ ಕಂಟ್ರೋಲಿಗೆ ಬಂತು. ಆ್ಯಂಡ್ ಇಷ್ಟು ಮಾತ್ರ ಅಲ್ಲ, ಅವ್ರು ಏನು ಮಾಡ್ತಾರೆ, ಕೇವಲ ಅದನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದಲ್ಲದೆ ದೇ ಲೆವಿಡ್ ಟೂ ಮೆನಿ ಟ್ಯಾಕ್ಸಸ್. ಅವರು ತುಂಬ ಟ್ಯಾಕ್ಸ್ ಹಾಕ್ತಾರೆ. ಆ ವ್ಯಾಪಾರ ಏನು ಗೂಡ್ಸ್ ಏನು ಹೋಗ್ತಾ ಇತ್ತು ಅದರ ಮೇಲೆ ತುಂಬ ಟ್ಯಾಕ್ಸ್ ಹಾಕ್ತಾಯಿದ್ರು. ಇಲ್ಲಿಂದ ಹೋದಂತಹ ಗೂಡ್ಸ್ ಅದು ತುಂಬ ಕಾಸ್ಟ್ಲಿ ಆಗ್ತಾಯಿತ್ತು ಯುರೋಪಿಗೆ ಹೋದಾಗ. ಈಗ ಯುರೋಪಿಯನ್ಸಿಗೆ ಏನಾಯಿತು, ಬೇರೆ ದಾರಿನೇ ಇಲ್ಲ, ಇಲ್ಲಿ ತುಂಬ ಲಾಸ್ ಆಗ್ತಾಯಿತ್ತು. ಅವರು ಬೇರೆ ಮಾರ್ಗವನ್ನು, ಜಲಮಾರ್ಗವನ್ನು ಹುಡುಕಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಈಗ ಅವರು ಯಾಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದರು ಅನ್ನೋದಕ್ಕೆ ಉತ್ತರ ಏನು, ಆಟೋಮನ್ ಟರ್ಕ್ಸ್ ಕ್ಯಾಪ್ಚರ್ಡ್ ಕಾನ್ಸ್ಟಾಂಟಿನೋಪಲ್ ಅನ್ನೋದು ಒಂದು. ಟ್ರೇಡ್ ರೂಟ್ಸ್ ಕೇಮ್ ಅಂಡರ್ ದ ಕಂಟ್ರೋಲ್ ಆಫ್ ಟರ್ಕ್ಸ್ ಆ್ಯಂಡ್ ದೇ ಲೆವಿಡ್ ಟೂ ಮೆನಿ ಟ್ಯಾಕ್ಸಸ್. ಸೊ ಇದು ಮುಖ್ಯವಾದಂತಹ ಕಾರಣ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಇಟಲಿ ಅನ್ನೋದು ಆ ದೇಶ ಇಡೀ ಯುರೋಪ್ ಕಂಟ್ರಿಯ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಹೊಂದಿತ್ತು. ಇದು ಸ್ಪೇನ್ ಮತ್ತು ಪೋರ್ಚುಗಲ್ಗೆ ಆಗ್ತಿರಲಿಲ್ಲ. ಈ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಇಟಲಿಯ ಏಕಸ್ವಾಮ್ಯವನ್ನು ಮುರಿಯುವುದಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಸ್ಪೇನ್ ಆ್ಯಂಡ್ ಪೋರ್ಚುಗಲ್ ಟ್ರೈ ಟು ಬ್ರೇಕ್ ದ ಮೊನೋಪಲಿ ಆಫ್ ಇಟಲಿ. ದೇ ಎನ್ಕರೇಜ್ಡ್ ಸೇಲರ್ಸ್ ಟು ಫೈಂಡ್ ದ ಸೀ ರೂಟ್ ಟು ಇಂಡಿಯಾ. ಅವ್ರು ಏನು ಮಾಡಿದ್ರು, ಈ ಸ್ಪೇನ್ ಮತ್ತು ಪೋರ್ಚುಗಲ್ ಈ ಸೇಲರ್ಸ್ಗೆ, ಸಮುದ್ರ ಯಾನಿಗಳಿಗೆ ಸಹಾಯವನ್ನು ಮಾಡೋಕ್ಕೆ ಹೊರಟು. ನೀವು ಹೊಸ ಜಲಮಾರ್ಗ ಕಂಡುಹಿಡಿಯಿರಿ, ಅದರಿಂದ ಏನಾಗುತ್ತೆ, ನಾವು ಇವರ ಅಂಡರ್ ಏನು ಬರಬೇಕಾಗಿಲ್ಲ, ಇಟಲಿಯನ್ನ ಅವರ ಏಕಸ್ವಾಮ್ಯವನ್ನು ಮುರಿದು ನಾವೇ ವ್ಯಾಪಾರ ಮಾಡ್ಬೋದು ಅನ್ನುವಂತಹ ಒಂದು ಉದ್ದೇಶದಿಂದ ಇವರಿಗೆ ಸಹಾಯ ಮಾಡೋಕ್ಕೆ ಹೊರಟರು. ದ ಇನ್ವೆನ್ಷನ್ ಆಫ್ ಕಂಪಾಸ್, ಆಸ್ಟ್ರೋಲೇಬ್ ಆ್ಯಂಡ್ ಗನ್ ಪೌಡರ್ ಹೆಲ್ಪ್ಡ್ ಎ ಲಾಟ್. ಇಲ್ಲಿ ಏನಾಗಿದೆ, ಒಂದು ಸ್ಪೇನ್ ಮತ್ತು ಪೋರ್ಚುಗಲ್ ಸಹಾಯ ಮಾಡ್ತಾ ಇದೆ ಸಮುದ್ರಯಾನಿಗಳಿಗೆ. ಅದರ ಜೊತೆಗೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಾಗ ಅವರಿಗೆ ಬರುವಂಥ ತೊಂದರೆಯನ್ನು ತಪ್ಪಿಸೋದಕ್ಕೆ ಈಗ ದಿಕ್ಕು ತಪ್ಪಿ ಹೋಗುವಂಥ ಚಾನ್ಸಸ್ ಇದೆ. ಅಂಥ ಸಂದರ್ಭದಲ್ಲಿ ಮೆರಿನರ್ಸ್ ಕಂಪಾಸ್ ಅನ್ನೋದು ದಿಕ್ಸೂಚಿ, ನಾವಿಕರ ದಿಕ್ಸೂಚಿ ಅನ್ನೋದೇನಿದೆಯಲ್ಲ ಅದು ಅವರಿಗೆ ಸಹಾಯವನ್ನು ಮಾಡ್ತದೆ. ಇನ್ನು ಆಸ್ಟ್ರೋಲೇಬ್ ಈ ಎತ್ತರವನ್ನು ಕಂಡುಹಿಡಿಯುವುದಕ್ಕೆ ಅಥವಾ ಡಿಸ್ಟೆನ್ಸ್, ಇಲ್ಲಿಂದ ಆಕಾಶ ಕಾಯಗಳಿಗಿರುವಂಥ ಎತ್ತರವನ್ನು ಕಂಡುಹಿಡಿಯೋದಕ್ಕಿರುವಂಥ ಒಂದು ಉಪಕರಣ. ಮತ್ತು ಗನ್ ಪೌಡರ್ ಯಾಕೆಂದರೆ ಹೊಸ ಭೂಮಿಗೆ ಹೋದಾಗ ಅಲ್ಲಿ ಇರುವಂತಹ ಜನಗಳು ಇವರ ಮೇಲೆ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಇದೆ. ಅವರ ವಿರುದ್ಧವಾಗಿ ಹೋರಾಡೋದಕ್ಕೆ ಈ ಗನ್ ಪೌಡರ್ ಹೆಲ್ಪ್ ಮಾಡ್ತದೆ, ಇವರಿಗೆ ಧೈರ್ಯವನ್ನು ಕೊಡ್ತಿತ್ತು. ಆದ್ದರಿಂದ ಇದೆಲ್ಲವೂ ಕೂಡ ಏನಾಗಿತ್ತು, ಈ ನಾವಿಕರಿಗೆ ತುಂಬ ಸಹಾಯವನ್ನು ಮಾಡಿತ್ತು. ಹೀಗೆ ಎರಡು ರೀತಿಯಲ್ಲಿ, ಒಂದು ರಾಜರ ಸಹಾಯ, ಇನ್ನೊಂದು ಸ್ಪೇನ್ ಮತ್ತು ಪೋರ್ಚುಗಲ್ನ ದೇಶಗಳು ಸಹಾಯ ಮಾಡ್ತಾಯಿತ್ತು, ಜೊತೆಗೆ ಈ ತಾಂತ್ರಿಕ ಉಪಕರಣಗಳು ಅವರಿಗೆ ಸಹಾಯವನ್ನು ಮಾಡಿತ್ತು. ಸೊ ಇದು ಅವರಿಗೆ ಮಾಡಿದಂತಹ ಸಹಾಯ. ಇಲ್ಲಿ ಏನಾಯಿತು, ನೀವು ನೋಡ್ಬೋದು ಇಲ್ಲಿ ಈ ಮ್ಯಾಪಲ್ಲಿ ನೋಡಿ, ಲಿಸ್ಬನ್ ಅನ್ನುವಂಥ ಪ್ರದೇಶ, ಲಿಸ್ಬನ್, ಪೋರ್ಚುಗಲ್ನ ಲಿಸ್ಬನ್ ಅನ್ನುವಂಥ ಪ್ರದೇಶದಿಂದ ಪ್ರಥಮವಾಗಿ ಏನಾಯಿತು, ಬಾರ್ತಲೋಮಿಯೋ ಡಯಾಸ್ ಅನ್ನುವಂತಹ ವ್ಯಕ್ತಿ ಆಫ್ರಿಕಾದ ಪಶ್ಚಿಮ ತೀರದಲ್ಲಿ ಪ್ರಯಾಣ ಮಾಡಿದ ಮೇಲೆ ಆಫ್ರಿಕಾದ ದಕ್ಷಿಣದ ತುದಿಗೆ ಬಂದ. ಇಲ್ಲಿಗೆ ಬಂದಾಗ ಭೀಕರವಾದ ಬಿರುಗಾಳಿ ಅವನನ್ನು ಎದುರಿಸಿತು. ಹಂಗಾಗಿ ಅವನೇನು ಮಾಡ್ದ, ಅಲ್ಲಿಂದ ಪುನಃ ಪೋರ್ಚುಗಲ್ಗೆ ಹೋದ. ಅಲ್ಲಿ ರಾಜನಿಗೆ ಹೇಳ್ತಾನೆ, ಈ ಥರ ಇದೆ, ಅದು ಬಿರುಗಾಳಿಯಿಂದ ಕೂಡಿದಂತಹ ಭೂಶಿರ ಆಗಿದೆ, ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಹೇಳ್ತಾನೆ. ಆವಾಗ ರಾಜ ಹೇಳ್ತಾನೆ, ಅಲ್ಲ, ಕೇಪ್ ಆಫ್ ಸ್ಟಾರ್ಮ್ಸ್ ಅಲ್ಲ, ಅದು ಆಫ್ರಿಕಾದ ತುದಿ ನಮಗೆ ಸಿಕ್ಕಿದೆ, ಅದರಿಂದ ಕೇಪ್ ಆಫ್ ಗುಡ್ ಹೋಪ್, ಒಂದು ಆಶಯದ ಭೂಶಿರ ಅದು. ಹಾಗೆ ಅದನ್ನು ಅವನು ಹೇಳ್ತಾನೆ, ಆ ಥರ ಹೊಸ ಹೆಸರಿಂದ ಕರೀತಾನೆ, ಕೇಪ್ ಆಫ್ ಗುಡ್ ಹೋಪ್ ಅಂತ. ನೆಕ್ಸ್ಟ್ ಏನಾಯಿತು,
ವಾಸ್ಕೋಡಗಾಮ ಅನ್ನುವಂತಹ ನಾವಿಕ ಲಿಸ್ಬನ್ನಿಂದ ಹೊರಡ್ತಾನೆ. ಪೋರ್ಚುಗಲ್ನ ಲಿಸ್ಬನ್ನಿಂದ ಹೊರಟು ಬಾರ್ತಲೋಮೆ ಡಯಾಸ್ ಬಂದಂತಹ ಇದೇ ದಾರಿಯಲ್ಲಿ ಪಶ್ಚಿಮದ ತೀರದಲ್ಲಿ ಬಂದಂತಹ ವ್ಯಕ್ತಿ ಆಫ್ರಿಕಾದ ದಕ್ಷಿಣ ತುದಿಯನ್ನು ಕೇಪ್ ಆಫ್ ಗುಡ್ ಹೋಪನ್ನು ತಲುಪ್ತಾನೆ. ಅದನ್ನು ದಾಟಿಬಿಟ್ಟು ನೆಕ್ಸ್ಟು ಆಫ್ರಿಕಾದ ಪೂರ್ವ ತೀರದಲ್ಲಿ ಪ್ರಯಾಣವನ್ನು ಮಾಡ್ತಾ ನೇರವಾಗಿ ಭಾರತಕ್ಕೆ ಬರ್ತಾನೆ. ಭಾರತದ ಕಪ್ಪಡು ಅನ್ನುವಂಥ ಪ್ರದೇಶ, ಕ್ಯಾಲಿಕಟ್, ಕೇರಳದಲ್ಲಿರುವಂತಹ ಕ್ಯಾಲಿಕಟ್ನ ಕಪ್ಪಡು ಅನ್ನುವಂತಹ ಪ್ರದೇಶಕ್ಕೆ ಬರ್ತಾನೆ. 1498ರಲ್ಲಿ ಅಲ್ಲಿಗೆ ಬರ್ತಾನೆ. 1498 ಹಿ ರೀಚ್ಡ್ ಇಂಡಿಯಾ. ಈ ಥರ ಅವನು ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಸಕ್ಸಸ್ ಆಗ್ತಾನೆ. ಇದು ಹೊಸ ಜಲಮಾರ್ಗವನ್ನು ಕಂಡುಹಿಡಿದಂಥದ್ದು. ಇಲ್ಲಿಗೇನಾಗುತ್ತೆ, ಅವರು ಸಕ್ಸಸ್ ಆಗ್ತಾರೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ. ಈ ಥರ ಪ್ರಾರಂಭವಾದಂತಹ ಒಂದು ಹೊಸ ಜಲಮಾರ್ಗ ಎಲ್ಲ ಯುರೋಪಿಯನ್ರಿಗೂ ಬರೋದಕ್ಕೆ ಒಂದು ದಾರಿ ಆಗ್ತದೆ. ಯುರೋಪಿಯನ್ ಟ್ರೇಡ್ ಕಂಪನೀಸ್ ಈಗ ಏನು ಮಾಡ್ತಾರೆ, ಪೋರ್ಚುಗೀಸ್ ಮಾತ್ರ ಅಲ್ಲ, ಉಳಿದಂತಹ ದೇಶಗಳು, ಡಚ್ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಇವರೆಲ್ಲರೂ ಕೂಡ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಆರ್ಡರ್ ತುಂಬ ಮುಖ್ಯ ಆಗ್ತದೆ. ಹೂ ಕೇಮ್ ಫಸ್ಟ್, ಹೂ ಕೇಮ್ ಲಾಸ್ಟ್, ಲೈಕ್ ದಟ್ ಇಟ್ ಈಸ್ ಪೋರ್ಚುಗೀಸ್, ದೆನ್ ಡಚ್, ದೆನ್ ಇಂಗ್ಲೀಷ್, ದೆನ್ ಫ್ರೆಂಚ್. ಸೊ ಕಾಮನ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ವಿಲ್ ಡೂ, ಫ್ರೆಂಚನ್ನು ಫಸ್ಟ್ ಹೇಳ್ತಾರೆ, ಇಂಗ್ಲೀಷ್ ಕೊನೆಗೆ ಹೇಳ್ತಾರೆ. ಇಲ್ಲ, ಇಂಗ್ಲೀಷ್ ಆದಮೇಲೆ ಫ್ರೆಂಚ್ ಬರ್ತಾರೆ. ಈಗ ಪ್ರಥಮವಾಗಿ ನಾವು ನೋಡೋದಿದ್ರೆ ಪೋರ್ಚುಗೀಸರು ಬಂದಿದ್ದು. ವಾಸ್ಕೋಡಗಾಮ, ನಾವು ಈಗಾಗಲೇ ಹೇಳ್ದಂಗೆ ವಾಸ್ಕೋಡಗಾಮ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾನೆ. ನಂತರ ಏನಾಗ್ತದೆ, ಇಲ್ಲಿ ಪೋರ್ಚುಗೀಸರು ಪ್ರಥಮವಾಗಿ ಭಾರತಕ್ಕೆ ಬಂದವರು. ಯುರೋಪಿಯನ್ರಲ್ಲಿ ಹೊಸ ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದಂಥವ್ರು. ಮೊದಲು ಬಂದಿದ್ದು ಕೇವಲ ಅರಬ್ಬರಲ್ಲಿಂದ ತಗೊಂಡು ಹೋಗ್ತಾ ಇದ್ರು. ಈಗ ಯುರೋಪಿಯನ್ರು ಡೈರೆಕ್ಟಾಗಿ ಇಂಡಿಯಾಕ್ಕೆ ಬರ್ತಾರೆ. ಅವರಲ್ಲಿ ಪೋರ್ಚುಗೀಸರು ಪ್ರಥಮರು. ದ ಫಸ್ಟ್ ಟು ಅರೈವ್ ಟು ಇಂಡಿಯಾ ಆ್ಯಂಡ್ ಲಾಸ್ಟ್ ಟು ಲೀವ್ ಇಂಡಿಯಾ. ಪೋರ್ಚುಗೀಸ್ ದ ಫಸ್ಟ್ ಟು ಅರೈವ್ ಆ್ಯಂಡ್ ಲಾಸ್ಟ್ ಟು ಲೀವ್ ಇಂಡಿಯಾ. ಪ್ರಥಮವಾಗಿ ಬಂದವರವರು, ಲಾಸ್ಟ್ ಹೋದವರು ಅವರು, ಕೊನೆಯದಾಗಿ ಹೋದವರು ಅವರು. 1961ರಲ್ಲಿ ಗೋವಾ ಲಿಬರೇಷನ್ ಆದಾಗ ಅವರು ಹೋಗಿದ್ದು. ಈ ಥರ 1498ಕ್ಕೆ ಬಂದವರು 1961ರಲ್ಲಿ ಹೋಗ್ತಾರೆ. ಓಕೆ, ಅಷ್ಟು ವರ್ಷ ಭಾರತದಲ್ಲಿ ಇರ್ತಾರೆ. ಸೊ ಅಮಾಂಗ್ ದೆಮ್ ಫ್ರಾನ್ಸಿಸ್ಕೋ ಅಲ್ಮೆಡಾ, ಎಸ್, ಅವರ ಗವರ್ನರ್ ಇದ್ದಾನೆ, ವೈಸರಾಯ್, ಪೋರ್ಚುಗೀಸ್ ವೈಸರಾಯ್. ಅವರು ವೈಸರಾಯನ್ನು ನೇಮಿಸ್ತಾರೆ. ಫ್ರಾನ್ಸಿಸ್ಕೋ ಅಲ್ಮೆಡಾ ಅನ್ನುವಂಥ ವೈಸರಾಯ್ ಏನು ಮಾಡ್ತಾನೆ, ಬ್ಲೂ ವಾಟರ್ ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಹಿ ಇಂಟ್ರೊಡ್ಯೂಸ್ಡ್ ಬ್ಲೂ ವಾಟರ್ ಪಾಲಿಸಿ. ಇದು ಏನು ಬ್ಲೂ ವಾಟರ್ ಪಾಲಿಸಿ, ಯಾಕೆ ಮಾಡ್ದ? ಯಾಕೆ ಅಂತಂದರೆ ಅರೇಬಿ ಸಮುದ್ರದಲ್ಲಿ, ಈ ಸಮುದ್ರದಲ್ಲಿ ಅವನಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಬೇಕು. ಅದು ತನ್ನಲ್ಲೇ ಇರಬೇಕು, ಅದರಲ್ಲಿ ತನ್ನ ಹಕ್ಕನ್ನು ಚಲಾಯಿಸಬೇಕು. ಬೇರೆ ಯಾವುದೇ ಯುರೋಪಿಯನ್ರು ಅದನ್ನು ಹೊಂದಿರಬಾರ್ದು ಅನ್ನುವಂಥ ಉದ್ದೇಶಕ್ಕೆ, ಅಂದರೆ ಅವನ ಕೈಯ ಕೆಳಗಿದ್ರೆ, ಪೋರ್ಚುಗೀಸರ ಕೈ ಕೆಳಗಿದ್ರೆ ಪೂರ್ಣವಾದಂತಹ ವ್ಯಾಪಾರ ಅವರೇ ಮಾಡಬಹುದು. ಅದಕ್ಕೆ ಬೇಕಾಗಿ ಬ್ಲೂ ವಾಟರ್ ಪಾಲಿಸಿಯನ್ನು ತರ್ತಾನೆ. ಯಾಕೆ ಅಂತಂದರೆ ಸಮುದ್ರದ ಟು ಎಸ್ಟಾಬ್ಲಿಷ್ ಸುಪ್ರಮಸಿ ಓವರ್ ದ ಸಿ, ಸಂಪೂರ್ಣವಾಗಿ ತಾನೇ ಅದರಲ್ಲಿ ಅಧಿಕಾರವನ್ನು ಹೊಂದುವ ರೀತಿಯಲ್ಲಿ. ಇನ್ನೊಬ್ಬ ವೈಸರಾಯ್ ಬರ್ತಾನೆ, ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಂತ. ಹಿ ವಾಸ್ ಅ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಎಂಪೈರ್. ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಅಂತಂದರೆ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್. ಫ್ರಾನ್ಸಿಸ್ಕೋ ಅಲ್ಮೆಡಾ ಇಂಟ್ರೊಡ್ಯೂಸ್ಡ್ ಬ್ಲೂ ವಾಟರ್ ಪಾಲಿಸಿ ಆ್ಯಂಡ್ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ ರಿಯಲ್ ಫೌಂಡರ್ ಆಫ್ ದಿಸ್ ಪೋರ್ಚುಗೀಸ್ ಎಂಪೈರ್ ಇನ್ ಇಂಡಿಯಾ, ನಿಜವಾದ ಸಂಸ್ಥಾಪಕ. ಆ್ಯಂಡ್ ನೆಕ್ಸ್ಟ್, ಪೋರ್ಚುಗೀಸ್ ಒನ್ ಗೋವಾ ಫ್ರಮ್ ಬಿಜಾಪುರ್ ಸುಲ್ತಾನ್ ಇನ್ 1510. 1510ರಲ್ಲಿ ಪೋರ್ಚುಗೀಸರು ಗೋವಾವನ್ನು ವಶಪಡಿಸಿಕೊಳ್ತಾರೆ. ಆ ಗೋವಾ ಅನ್ನುವಂಥದ್ದು, ಆ ಜಾಗ ಬಿಜಾಪುರ ಸುಲ್ತಾನ್ನ ಕೈ ಕೆಳಗಿರ್ತದೆ. ಬಿಜಾಪುರ ಸುಲ್ತಾನ್ನಿಂದ ಪೋರ್ಚುಗೀಸರು ಅದನ್ನು ವಶಪಡಿಸ್ಕೊಳ್ತಾರೆ. ಇದಕ್ಕೆ ಸಹಾಯ ಮಾಡಿದಂಥವರು ಕರ್ನಾಟಕದ ವಿಜಯನಗರದ ಕೃಷ್ಣದೇವರಾಯರು. ಲಾಸ್ಟ್ ಇಯರ್ ನೀವು ಕಲ್ತಿದ್ದೀರ 9th. ಹೀಗೆ 1510ರಲ್ಲಿ ಗೋವಾವನ್ನು ವಶಪಡಿಸಿಕೊಂಡಂತಹ ಈ ಪೋರ್ಚುಗೀಸರು ಅದನ್ನು ಬಿಟ್ಟು ಹೋಗಿದ್ದು 1961ರಲ್ಲಿ. ಅಷ್ಟು ವರ್ಷ ಅದನ್ನು ಆಳ್ತಾರೆ. ಓಕೆ, ಈ ಸುಲ್ತಾನ್ ಆಫ್ ಬಿಜಾಪುರ್ ಅವನ ಕೈಯಿಂದ ಇದನ್ನು ವಶಪಡಿಸ್ಕೊಂಡಿದ್ದು. ಯಾರಿಂದ ವಶಪಡಿಸ್ಕೊಂಡಿದ್ದು ಇಂಪಾರ್ಟೆಂಟ್ ಆಗುತ್ತೆ, ಯಾವಾಗ ವಶಪಡಿಸ್ಕೊಂಡಿದ್ದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಗೋವಾ ಬಿಕೇಮ್ ದ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್. ಈ ಗೋವನ್ನು ವಶಪಡಿಸ್ಕೊಂಡ ಮೇಲೆ ಆ ಗೋವನ್ನೇ ಅವರು ಆಡಳಿತ ಕೇಂದ್ರವನ್ನಾಗಿ ಮಾಡ್ತಾರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಪೋರ್ಚುಗೀಸ್. ನೆಕ್ಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಡಚ್. ಪೋರ್ಚುಗೀಸ್ ಆದ ನಂತರ ಬಂದವರು ಡಚ್. ಸೊ ಡಚ್ ಎಸ್ಟಾಬ್ಲಿಷ್ಡ್
ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಹಾಲೆಂಡ್. ಈ ಡಚ್ಚರು ಹಾಲೆಂಡ್ನವರು, ನೆದರ್ಲ್ಯಾಂಡ್ ಅವರು ಹಾಲೆಂಡ್ನವರು. ಇವರು 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ. ಮುಖ್ಯ ಉದ್ದೇಶ ಈಸ್ಟ್ ಇಂಡಿಯಾದ ಮೇಲೆ ಅಥವಾ ಭಾರತದ ಮೇಲೆ ವ್ಯಾಪಾರವನ್ನು ಮಾಡೋದಕ್ಕೆ ಬೇಕಾಗಿ. aimed at doing business with spices rich islands like Java, Sumatra, Indonesia and India. ಈ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂಥದ್ದು ಈ ಡಚ್ಚರ್ ಏನು ಸ್ಥಾಪನೆ ಮಾಡಿದ್ದಾರೆ ಅದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ, ಈ ಸಾಂಬಾರ ಪದಾರ್ಥಗಳಿಂದ ಕೂಡಿದಂತಹ ದ್ವೀಪಗಳಾದಂತಹ ಜಾವಾ, ಸುಮಾತ್ರ, ಇಂಡೋನೇಷ್ಯಾ ಮತ್ತು ಇಂಡಿಯಾದಂತಹ ದೇಶಗಳ ಜೊತೆ ವ್ಯಾಪಾರವನ್ನು ಮಾಡೋದಕ್ಕಾಗಿ ಈ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂತಹ ಒಂದು ಪ್ರೈವೇಟ್ ಅಸೋಸಿಯೇಷನ್ ಸ್ಟಾರ್ಟ್ ಮಾಡ್ತಾರೆ, ಪ್ರೈವೇಟ್ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ವೇರ್ ಹೌಸಸ್ ಇನ್ ಸೂರತ್, ಬ್ರೋಚ್, ಕಾಂಬೆ, ನಾಗಪಟ್ಟಣಂ, ಮಚಿಲಿಪಟ್ಟಣಂ ಆ್ಯಂಡ್ ಚಿನ್ಸೂರ್. ಇವ್ರು ಏನು ಮಾಡ್ತಾರೆ, ತಮ್ಮ ವ್ಯಾಪಾರದ ಕೋಟೆಗಳನ್ನು ಅಥವಾ ವ್ಯಾಪಾರದ ಗೋಡೌನ್ಗಳನ್ನು ಎಲ್ಲಿ ಸ್ಥಾಪಿಸ್ತಾರೆ ಅಂದರೆ ಸೂರತ್ನಲ್ಲಿ, ಬ್ರೋಚ್ನಲ್ಲಿ, ಕ್ಯಾಂಬೆ, ನಾಗಪಟ್ಟಣ, ಮಚಿಲಿಪಟ್ಟಣ ಮತ್ತು ಚಿನ್ಸೂರುಗಳಲ್ಲಿ ಸ್ಥಾಪನೆ ಮಾಡ್ತಾರೆ. ಇಲ್ಲೇನಾಯಿತು, ಈ ಪೋರ್ಚುಗೀಸರು ಇಲ್ಲಿದ್ದರು ಅಥವಾ ಮತ್ತು ಇಂಗ್ಲೀಷರು ಬಂದರು, ಫ್ರೆಂಚ್ ಬಂದರು. ಇದರಿಂದಾಗಿ ಏನಾಯಿತು, ಡಚ್ಚರು ಭಾರತದ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿಲ್ಲ. ಅವರು ತಮ್ಮ ಗಮನವನ್ನು ಸಂಪೂರ್ಣವಾಗಿ ಸ್ಪೈಸ್ ರಿಚ್ ಐಲ್ಯಾಂಡ್ಸ್, ಈ ಸಾಂಬಾರ ಪದಾರ್ಥ ರಿಚ್ ಆಗಿರುವಂತಹ ತುಂಬ ಇರುವಂತಹ ಐಲ್ಯಾಂಡ್ಸ್ ಇದೆ, ಸೌತ್ ಈಸ್ಟ್ ಏಷ್ಯನ್ ಐಲ್ಯಾಂಡ್ಸ್, ಓಕೆ, ಇದರ ಕಡೆಗೆ ಆಗ್ನೇಯ ಭಾಗದ ಐಲ್ಯಾಂಡ್ಸ್ ಏನಿದೆ, ಜಾವಾ, ಸುಮಾತ್ರ, ಇಂಡೋನೇಷ್ಯಾ, ಇದರ ಕಡೆಗೆ ಅವರು ಹೆಚ್ಚು ಗಮನವನ್ನು ಹರಿಸಿದ್ರಿಂದ ಅವರು ಭಾರತದಲ್ಲಿ ಹೆಚ್ಚು ಸಮಯ ಇರಲಿಲ್ಲ. ಓಕೆ, ಇದು ಡಚ್ಚರ ಬಗ್ಗೆ ಆಯಿತು. ನೆಕ್ಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಇಂಗ್ಲಿಷ್. Queen Elizabeth issued a royal charter to East India Company on 31st December 1600. ಇಂಗ್ಲೆಂಡ್ನ ರಾಣಿ ಕ್ವೀನ್ ಎಲಿಜಬೆತ್ ಇವಳು ಏನು ಮಾಡ್ತಾಳೆ, ಈಸ್ಟ್ ಇಂಡಿಯಾ ಕಂಪನಿ ಒಂದು ಪ್ರೈವೇಟ್ ಕಂಪನಿ, ಅದನ್ನು ಸ್ಥಾಪನೆ ಮಾಡೋದಕ್ಕೆ ತನ್ನ ಪರ್ಮಿಷನನ್ನು ಕೊಡ್ತಾಳೆ, ತನ್ನ ಒಪ್ಪಿಗೆಯನ್ನು ಕೊಡ್ತಾಳೆ. ಅದೇ ರಾಯಲ್ ಚಾರ್ಟರ್ ಅನ್ನೋದು. ಚಾರ್ಟರ್ ಅಂದರೆ ಲೈಸೆನ್ಸ್ ಕೊಟ್ಟಂಗೆ. 31 ಡಿಸೆಂಬರ್ 1600ಕ್ಕೆ ಇದಕ್ಕೆ ಪರ್ಮಿಷನ್ ಸಿಗತ್ತೆ. ನಂತರ ಏನಾಯಿತು, ಅವರು ನೇರವಾಗಿ ಅವರೇ ಬರಲ್ಲ, ಅವರು ಸರ್ ಥಾಮಸ್ ರೋ ಅನ್ನುವಂತಹ ರಾಯಲ್ ಅಂಬಾಸಿಡರ್ ಏನಿದ್ದಾರೆ, ಜೇಮ್ಸ್ ಫಸ್ಟ್ ಅನ್ನುವಂತಹ ರಾಜನ ಅಂಬಾಸಿಡರ್ ಅಂದರೆ ರಾಯಭಾರಿ ಸರ್ ಥಾಮಸ್ ರೋ ಬರ್ತಾನೆ. ಅವನು ಭಾರತದ ಮುಘಲ್ ದೊರೆ ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾನೆ. ಓಕೆ, ಹಿ ಕೇಮ್ ಟು ಜಹಾಂಗೀರ್ಸ್ ಕೋರ್ಟ್. ಸರ್ ಥಾಮಸ್ ರೋ ಇಸ್ ಅಂಬಾಸಿಡರ್ ಆಫ್ ಜೇಮ್ಸ್ ಫಸ್ಟ್. ಜೇಮ್ಸ್ ಫಸ್ಟ್ನ ರಾಯಭಾರಿಯಾದಂತಹ ಸರ್ ಥಾಮಸ್ ರೋ ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾನೆ. ಇಲ್ಲಿ ಬಂದು ತಮ್ಮ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡೋದಕ್ಕೆ ಪರ್ಮಿಷನ್ ಕೇಳ್ತಾನೆ. ಓಕೆ, ಆ ಪರ್ಮಿಷನ್ ಕೇಳಿದ ಮೇಲೆ ಇಂಗ್ಲಿಷ್ ಟುಕ್ ಮೆಡ್ರಾಸ್. ಸೊ ಇಲ್ಲಿ ಏನು ಮಾಡ್ತಾರೆ, ಹಲವಾರು ಪ್ರದೇಶಗಳಲ್ಲಿ ತಮ್ಮ ವ್ಯಾಪಾರಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ ಈ ಸ್ಥಳಗಳಲ್ಲಿ ಸ್ಥಾಪನೆ ಮಾಡ್ತಾರೆ. 1613ಕ್ಕೆ ಅವರು ಬಂದರು. ನಂತರ ಅಲ್ಲಿ ಫಸ್ಟ್ ಅವರು ತಮ್ಮ ವೇರ್ ಹೌಸನ್ನು ಅಥವಾ ಈ ವ್ಯಾಪಾರದ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದು ಸೂರತ್ನಲ್ಲಿ. ಓಕೆ, 1617ರಲ್ಲಿ ಅವರು ಇವನು ಜಹಾಂಗೀರ್ನ ಕೋರ್ಟಿಗೆ ಬಂದಂತಹ ಇವನು ಮತ್ತು ಕೂಡ ಇನ್ನೊಮ್ಮೆ ಹಲವಾರು ಪ್ರದೇಶಗಳಿಗೆ ಪರ್ಮಿಷನ್ ತಗೊಂಡು ಅಲ್ಲಿ ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ನಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾನೆ, ವ್ಯಾಪಾರಿ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾನೆ. ಈಗ ಮುಖ್ಯವಾಗಿ ನಾವು ಕಂಡುಕೊಂಡ ಹಾಗೆ ಅವರದ್ದು ಬ್ರಿಟಿಷರದ್ದು ಬಾಂಬೆ, ಮೆಡ್ರಾಸ್ ಮತ್ತು ಕಲ್ಕತ್ತಾ ಅನ್ನುವಂತಹ 3 ಮುಖ್ಯ ಕೇಂದ್ರಗಳಿತ್ತು, ವ್ಯಾಪಾರಿ ಕೇಂದ್ರಗಳಿತ್ತು. ಅವರು ಅದನ್ನು ಹೆಂಗೆ ಪಡ್ಕೊಂಡ್ರು, ಯಾವ ರೀತಿಯಲ್ಲಿ ಪಡ್ಕೊಂಡ್ರು ಅನ್ನೋದನ್ನು ನಾವು ನೋಡಬೇಕಾಗಿದೆ. ಇಂಗ್ಲಿಷ್ ಟುಕ್ ಮೆಡ್ರಾಸ್ ಫ್ರಮ್ ಚಂದ್ರಗಿರಿ ಕಿಂಗ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಸೈಂಟ್ ಜಾರ್ಜ್ ಫೋರ್ಟ್. ಈ ಚಂದ್ರಗಿರಿಯ ರಾಜನಿಂದ ಮೆಡ್ರಾಸನ್ನು ಪಡ್ಕೊಂಡು ಅಲ್ಲಿ ಸೈಂಟ್ ಜಾರ್ಜ್ ಫೋರ್ಟನ್ನು ಅಂದರೆ ಸೈಂಟ್ ಜಾರ್ಜ್ ಅನ್ನುವಂಥ ಕೋಟೆಯನ್ನು ಕಟ್ತಾರೆ. ವ್ಯಾಪಾರದ ಕೇಂದ್ರವಾಗಿ ಅಲ್ಲಿ ಕೋಟೆಯನ್ನು ಕಟ್ತಾರೆ. ಚಾರ್ಲ್ಸ್ ಸೆಕೆಂಡ್ ಗೇವ್ ಬಾಂಬೆ ಆಸ್ ಆ್ಯನ್ಯುವಲ್ ರೆಂಟ್ ಆಫ್ 10 pounds. ಇಲ್ಲಿ ಬಾಂಬೆ ಇವರಿಗೆ ಹೆಂಗೆ ಸಿಗುತ್ತೆ, ಮುಂಬೈ ಹೆಂಗೆ ಸಿಗುತ್ತೆ ಅಂದರೆ, ಚಾರ್ಲ್ಸ್ ಸೆಕೆಂಡ್ ಅನ್ನುವಂತಹ ವ್ಯಕ್ತಿ, ಅವನಿಗೆ ಅದು ಡೌರಿ ರೂಪದಲ್ಲಿ, ವರದಕ್ಷಿಣೆ ರೂಪದಲ್ಲಿ ಬಂದಂತಹ ಬಾಂಬೆಯನ್ನು ಅವನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಇದು ಪ್ರೈವೇಟ್ ಕಂಪನಿ, ಚಾರ್ಲ್ಸ್ ಸೆಕೆಂಡ್ ಅನ್ನೋ ಇಂಗ್ಲೆಂಡ್ನ ರೂಲರ್ ರಾಜ, ಅವನೇನು ಮಾಡ್ದ, ಈ ಕಂಪನಿಗೆ ಅದನ್ನು ರೆಂಟಿಗೆ ಕೊಡ್ತಾನೆ. ವಾರ್ಷಿಕವಾಗಿ ವರ್ಷಕ್ಕೆ ಅವರು 10 ಪೌಂಡ್ ಕೊಡಬೇಕು. 10 ಪೌಂಡ್ ಕೊಟ್ಟರೆ ಆ ಬಾಂಬೆ ಅವ್ರದ್ದು. ಅಂದರೆ ಆಗಿನ ಕಾಲದಲ್ಲಿ ಬಾಂಬೆ ಅನ್ನೋದು ಚಿಕ್ಕದು,
ಸಣ್ಣ ಹಳ್ಳಿಯ ಸಣ್ಣ ಟೌನ್ ಅದು. ಈಗೇನಾಗಿದೆ ದೊಡ್ಡ ಸಿಟಿ ಆಗಿಬಿಟ್ಟಿದೆ. ಇದು ಈ ರೀತಿಯಲ್ಲಿ ಅವರು ಮುಂಬೈಯನ್ನು ಪಡ್ಕೊಂಡ್ರು. ಆ್ಯಂಡ್ ಬಿಲ್ಟ್ ಫೋರ್ಟ್ ವಿಲಿಯಂ ಎಟ್ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಅನ್ನುವಂಥ ಕೋಟೆಯನ್ನು ಕಟ್ತಾರೆ. ಯಾವ ರೀತಿಯಲ್ಲಿ? ಅವರು ಬೈ ಪರ್ಚೇಸಿಂಗ್ ಸತನೌಟಿ, ಕಾಲಿಕಾಟ ಆ್ಯಂಡ್ ಗೋವಿಂದಪುರ. ಸತನೌಟಿ, ಕಾಲಿಕಾಟ ಮತ್ತು ಗೋವಿಂದಪುರಗಳನ್ನು ಅನ್ನುವಂಥ 3 ಹಳ್ಳಿಗಳನ್ನು ಅವರು ಪರ್ಚೇಸ್ ಮಾಡ್ತಾರೆ. ಅದನ್ನು ಪರ್ಚೇಸ್ ಮಾಡಿಬಿಟ್ಟು ಅಲ್ಲಿ ಫೋರ್ಟ್ ವಿಲಿಯಂ ಅನ್ನುವಂತಹ ಕೋಟೆಯನ್ನು ಕಟ್ತಾರೆ, ವ್ಯಾಪಾರಿ ಕೇಂದ್ರವನ್ನು ಕಟ್ತಾರೆ. ಈ ರೀತಿಯಾಗಿ ಅವರು 3 ಸ್ಥಳಗಳಲ್ಲಿ, ಮುಖ್ಯವಾಗಿ ಬ್ರಿಟಿಷರ 3 ವ್ಯಾಪಾರಿ ಕೇಂದ್ರಗಳು, ಅದು ಕಲ್ಕತ್ತಾ, ಮುಂಬೈ ಮತ್ತು ಚೆನ್ನೈ ಅಥವಾ ಮಡ್ರಾಸ್, ಅದು ಅವರಿಗೆ ಈ ರೀತಿಯಲ್ಲಿ ಬಂದಿರುತ್ತೆ. ಓಕೆ, ಇದು ಮುಖ್ಯವಾದ್ದು. ನೆಕ್ಸ್ಟ್ ನಾವು ನೋಡಬೇಕಾದ್ದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1664. 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು ಫ್ರಾನ್ಸ್ನಲ್ಲಿ. ಆಮೇಲೆ ಅವರು ಭಾರತಕ್ಕೆ ಬರ್ತಾರೆ. ಫ್ಯಾಕ್ಟ್ರೀಸ್, ದೇ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ರೀಸ್ ಎಟ್ ಸೂರತ್, ಮಚಿಲಿಪಟ್ನ, ಚಂದ್ರನಗರ್, ಮಾಹೆ, ಕರೈಕಲ್, ಕಾಸಿಂ ಬಜಾರ್ ಆ್ಯಂಡ್ ಬಾಲ್ಸೂರ್. ಅವ್ರೇನು ಮಾಡ್ತಾರೆ? ಭಾರತಕ್ಕೆ ಬಂದು ಸೂರತ್, ಮಚಿಲಿಪಟ್ನ, ಚಂದ್ರನಗರ್, ಮಾಹೆ, ಕರೈಕಲ್, ಕಾಸಿಂ ಬಜಾರ್ ಮತ್ತು ಬಾಲ್ಸೂರ್ನಲ್ಲಿ ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ಅವರು ಫಸ್ಟ್ ಫ್ಯಾಕ್ಟ್ರಿ ಅವರು ಸ್ಟಾರ್ಟ್ ಮಾಡಿದ್ದು ಸೂರತ್ನಲ್ಲಿ. ಓಕೆ, ಟುಕ್ ವಾಲಿಕಂದಪುರಂ ಆರ್ ಪಾಂಡಿಚೇರಿ ಫ್ರಮ್ ಮುಸ್ಲಿಂ ಆಫೀಸರ್. ಒಬ್ಬ ಮುಸ್ಲಿಂ ಆಫೀಸರ್ನಿಂದ ಅವ್ರೇನು ಮಾಡ್ತಾರೆ? ವಾಲಿಕಂದಪುರಂ ಅನ್ನುವಂತಹ ಪ್ರದೇಶವನ್ನು, ಅಥವಾ ಈಗ ಅದನ್ನು ಪಾಂಡಿಚೇರಿ ಅಂತ ಕರೀತಾರೆ, ಪಾಂಡಿಚೇರಿಯ ಹಳೆಯ ಹೆಸರು ವಾಲಿಕಂದಪುರಂ, ಅದನ್ನು ಆ ಮುಸ್ಲಿಂ ಆಫೀಸರಿಂದ ಪಡ್ಕೊಳ್ತಾರೆ. ಅದನ್ನು ಅವರು ಅವರ ವ್ಯಾಪಾರಿ ಕೇಂದ್ರವಾಗಿ ಮಾಡ್ತಾರೆ. ಇವರ ಅತ್ಯಂತ ಆಂಬಿಷಿಯಸ್ ಗವರ್ನರ್ ಜನರಲ್, ತುಂಬ ಆಶಾವಾದಿಯಾದಂತಹ ಗವರ್ನರ್ ಜನರಲ್ ಡೂಪ್ಲೆ ಅನ್ನುವಂತಹ ವ್ಯಕ್ತಿ. ಅವನು ಈ ಫ್ರೆಂಚ್ ಎಂಪೈರನ್ನು, ಫ್ರೆಂಚ್ ಸಾಮ್ರಾಜ್ಯವನ್ನು ಭಾರತದಲ್ಲಿ ಸ್ಥಾಪಿಸಬೇಕನ್ನುವಂತಹ ಬಹಳ ಆಸೆಯನ್ನು ಹೊಂದಿದಂತಹ ವ್ಯಕ್ತಿ. ಅದಕ್ಕಾಗಿ ಮುಂದೆ ಇಂಗ್ಲೀಷರ ಜೊತೆ ಹಲವಾರು ಯುದ್ಧಗಳನ್ನು ಮಾಡಬೇಕಾಗುತ್ತೆ. ಆ ಯುದ್ಧಗಳು ಯಾವ ರೀತಿ ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀವಿ. ಇಲ್ಲಿ ಅದೇ ಕರ್ನಾಟಿಕ್ ವಾರ್ ಅಂತ ಕರೀತಾರೆ, ಕರ್ನಾಟಿಕ್ ಯುದ್ಧಗಳು. ಆ ಯುದ್ಧಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಲ್ಲಿಗೆ ಈ ಒಂದು ಫಸ್ಟ್ ಪಾರ್ಟ್ ಆಫ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಮುಗಿಯುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.